ಬಿಬಿಎಂಪಿಯಲ್ಲಿ ಮತ್ತೊಂದು ಬಹುಕೋಟಿ ಹಗರಣದ ವಾಸನೆ ಬಡಿತಾ ಇದೆ. ಮಾರ್ಷಲ್ಗಳ ನೇಮಕಾತಿಯಲ್ಲಿ ಬೃಹತ್ ಹಗರಣ ಆಗಿರುವ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಡಿ ಹಾಗೂ ಲೋಕಾಯುಕ್ತಗೆ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ಬಿಬಿಎಂಪಿಯಿಂದ 770 ಮಾರ್ಷಲ್ಗಳ ನೇಮಕ ಮಾಡಿಕೊಳ್ಳಲಾಗಿದೆ. ರೆಕಾರ್ಡ್ ಪ್ರಕಾರ ತ್ಯಾಜ್ಯ ಘಟಕ, ಕೆರೆ ರಕ್ಷಣೆಗೆ ಮಾರ್ಷಲ್ಗಳ ನೇಮಕ ಮಾಡಿಕೊಳ್ಳಲಾಗಿದೆ. ಆದರೆ 770ರಲ್ಲಿ ಅರ್ಧದಷ್ಟು ಜನರ ನೇಮಕಾತಿಯೇ ಮಾಡಿಲ್ಲ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪ್ರತಿ ತಿಂಗಳು ಸಂಬಳವನ್ನ ಡ್ರಾ ಮಾಡಿಕೊಳ್ಳಲಾಗ್ತಾ ಇದೆಯಾ? ಹಾಗಾದ್ರೆ ಮತ್ತೆ ಈಗ 300 ಜನರ ನೇಮಕಾತಿಗೆ ಟೆಂಡರ್ ಕರೆಯಲಾಗಿದೆ. ಮಾರ್ಷಲ್ಗಳ ನೇಮಕಾತಿಯಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂತ ಆರೋಪ ಕೂಡ ಇದೆ. ಇನ್ನು ಪಾಲಿಕೆ ಆಯುಕ್ತರು, ಮುಖ್ಯ ಆಯುಕ್ತರು, ಆಡಳಿತಾಧಿಕಾರಿ, ಮಾರ್ಷಲ್ ಚೀಫ್ ಸೇರಿ 16 ಜನರ ವಿರುದ್ಧ ದೂರನ್ನ ನೀಡಲಾಗಿದೆ. ಮಾರ್ಷಲ್ ಚೀಫ್ ರಾಜ್ಬೀರ್ ಸಿಂಗ್ ರಿಂದ ಈ ಕಡತಗಳಿಗೆ ಸಹಿಯನ್ನ ಹಾಕಲಾಗಿದೆ ಅನ್ನುವಂಥ ಆರೋಪ ಕೂಡ ಮಾಡಲಾಗ್ತಾ ಇದೆ. ಇಡಿ ಹಾಗೂ ಲೋಕಾಯುಕ್ತಗೆ ಈ ವಿಚಾರವಾಗಿ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ದಾರೆ. ಮಾರ್ಷಲ್ಗಳ ನೇಮಕಾತಿಯಲ್ಲಿ ಬೃಹತ್ ಹಗರಣ ಆಗಿದೆ ಅನ್ನುವಂಥ ಆರೋಪ. 770 ಮಾರ್ಷಲ್ಗಳ ನೇಮಕ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ದಾಖಲೆಗಳ ಪ್ರಕಾರ ಇದೆ. ಆದರೆ 770ರಲ್ಲಿ ಅರ್ಧದಷ್ಟು ಜನರ ನೇಮಕಾತಿಯೇ ಮಾಡಿಲ್ಲ ಅನ್ನುವಂಥ ಆರೋಪ ಇರೋದು. ಇದರ ಮಧ್ಯೆ ಇದೀಗ 300 ಜನರ ನೇಮಕಾತಿಗೆ ಮತ್ತೆ ಟೆಂಡರ್ ಕರೆಯಲಾಗಿದೆಯಂತೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಪ್ರತಿ ತಿಂಗಳು ಕೂಡ ಸಂಬಳವನ್ನ ಡ್ರಾ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.